ಇವತ್ತು ಒಂದು ವಿಶೇಷ ಗಿಡ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಚೊಗತೆ ಸೊಪ್ಪು ಅಂತ. ಈ ತಗತೆ ಅಂತಲೂ ಸಹ ಕೆಲವೊಂದು ಕಡೆ ಕರೀತಾರೆ. ಬಟ್ ಚೊಗತೆ ಸೊಪ್ಪು ಸಾಮಾನ್ಯವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಎಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದೇ. ಆಮೇಲೆ ಈಗ ಇತ್ತೀಚೆಗೆ ನಾನು ಬೆಂಗಳೂರು ಸೈಡಲ್ಲೂ ಸಹ, ಈಗ ನೋಡಿ ಬೆಂಗಳೂರಿನಲ್ಲೇ ಕಿತ್ಕೊಂಡು ನಾನು ಹೇಳ್ತಾ ಇರೋವಂಥದ್ದು. ಈ ಚೊಗತೆ ಸೊಪ್ಪು ಒಂದು ರೀತಿ ಕಾಡು ಗಿಡ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವೇನು ಎಕ್ಸ್ಪೆಕ್ಟೇ ಮಾಡೋದು ಬೇಡ, ತನ್ನಷ್ಟಕ್ಕೆ ಅದು ಹುಟ್ಕೊಳ್ತಾ ಬಂದುಬಿಡ್ತದೆ. ನಮ್ಮ ಊರಿನಲ್ಲೆಲ್ಲ ಕಿತ್ತು ಕಡ್ದು ಸುಸ್ತಾಗ್ಬಿಡ್ತೀವಿ. ಅದರೊಳಗೂ ಭಾಳ ಕಷ್ಟದ ಕೆಲಸ ಅಂತಂದರೆ ಇದನ್ನು ಕಡಿದ್ರೆ ಭಾಳ ಸ್ಟ್ರಾಂಗ್ ಕಬ್ಬಿಣದ ಮೊಳೆ ಥರ ನೆಲದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಕೂಳೆ ಅಂತ ಕರೀತಾರೆ. ಅದು ಕಾಲಿಗೆ ಹಿಟ್ಬಿಟ್ರೆ ಕಾಲು ಸಿಗಿದ್ಬಿಡುತ್ತೆ, ಅಷ್ಟು ಸ್ಟ್ರಾಂಗಾಗಿರುತ್ತೆ. ಅದೇ ಎಳೆ ಗಿಡ ಇದ್ದಾಗ ಇದು ಭಾಳಷ್ಟು ಒಳ್ಳೆಯ ಉಪಯೋಗಕ್ಕೆ ಮನುಷ್ಯನಿಗೆ ಬರುತ್ತೆ. ಈ ಎಳೆ ಚಿಗುರಿನ ಎಲೆಯನ್ನು ನಾವು ತಂಬುಳಿಯನ್ನು ಮಾಡ್ತಾರೆ, ಚಟ್ನಿಯನ್ನು ಮಾಡ್ತಾರೆ. ಆಮೇಲೆ ಈ ಚಟ್ಟಂಬಡೆ ಅಂತ ನೀವು ಕೇಳಿದಿರಲ್ಲ, ಕಡಲೆಬೇಳೆ ವಡೆ ಮಾಡ್ತಾರಲ್ಲ, ಆ ಕಡಲೆಬೇಳೆ ವಡೆಯನ್ನು ಕೂಡ ಮಾಡ್ತಾರೆ. ನೋಡಿ ಇದು ಯಾವ ಥರದ ಎಲೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಒಂದು ಹಳದಿ ಬಣ್ಣದ ಹೂವನ್ನು ಬಿಡುತ್ತೆ, ಸಣ್ಣದ ಹೂವು. ಆಮೇಲೆ ಈ ಎಲೆಯ ಚಿಗುರನ್ನ ತೊಗೊಂಬಿಟ್ಟು ಈ ಪಲ್ಯಕ್ಕೆ ಬಳಸ್ತಕ್ಕಂಥದ್ದು ಮಾಡ್ಬೋದು. ಈ ಹೊನಗೊನೆ ಸೊಪ್ಪು, ಆಮೇಲೆ ಮಿಕ್ಸ್ಡ್ ಸೊಪ್ಪನ್ನು ಹಾಕ್ತಿರಲ್ಲ, ಎಲ್ಲ ಸೊಪ್ಪನ್ನ ಹಾಕಿ ಸಾರು ಮಾಡುವಾಗಲೂ ಇದನ್ನು ಬಳಸ್ಬೋದು. ನಮ್ಮಲ್ಲಿ ಸಾಧಾರಣ ಮಟ್ಟಿಗೆ ಮಲೆನಾಡು ಸೈಡಲ್ಲಿ ಈ ಚೊಗತೆ ಸೊಪ್ಪಿನ ಚಟ್ನಿಯನ್ನು ಮಾಡ್ತಾರೆ. ಕಡಲೆಬೇಳೆ ಉದ್ದಿನಬೇಳೆಯನ್ನು ಹುರಿದು ಇದರ ತುದಿಯನ್ನು ಒಂದು ಸ್ವಲ್ಪ ಎಳೆ ಇರೋದನ್ನು ಸ್ವಲ್ಪ ಹುರ್ಕೋಬೇಕು. ಆವಾಗ ಈ ಸೊಗಡು ವಾಸನೆ ಇದೆ ಸ್ವಲ್ಪ, ಅದು ಹೊರಟೋಗುತ್ತೆ. ಅದನ್ನು ತಗೊಂಡು ಚಟ್ನಿನ ಮಾಡಿದ ಮೇಲೆ ಅಥವಾ ಯಾವುದ್ರೊಳಗಾದರೂ ಬಳಸಿ ಲಿವರ್ನ ಭಾಳ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಗಿಡ ಈ ಚೊಗತೆ ಸೊಪ್ಪು. ಡ್ರಿಂಕ್ಸ್ ಮಾಡಿ ಲಿವರ್ ಹಾಳಾಗಿದೆ ಅಂತ ಅನಿಸಿದರೆ ಆ ಲಿವರ್ನ ಸಿರೋಸಿಸ್ ಆಗದೇ ಇದ್ದಾಗೆ ತಡೆಗಟ್ಟುವಲ್ಲೂ ಸಹ ಈ ಚೊಗತೆ ಸೊಪ್ಪು ಹೆಲ್ಪ್ ಮಾಡುತ್ತೆ. ಇನ್ನು ಕೊಲೆಸ್ಟ್ರಾಲ್ನ ಜಾಸ್ತಿ ಆಗಿದೆ ಅಂತ ಅನ್ನುವಂಥವ್ರು ಕೂಡ ಈ ಚೊಗತೆ ಸೊಪ್ಪಿನ ಚಟ್ನಿ, ಚೊಗತೆ ಸೊಪ್ಪಿನ ಪಲ್ಯ ಇತ್ಯಾದಿಗಳನ್ನು ತಿಂತಕ್ಕಂಥದ್ದು ಭಾರಿ ಒಳ್ಳೆಯದು. ಇನ್ನು ಇದನ್ನು ಅರೆದು ಚರ್ಮವ್ಯಾಧಿಗಳಿಗೆ ಹಚ್ತಾರೆ. ಯಾವ್ಯಾವ ಚರ್ಮವ್ಯಾಧಿಗಳಲ್ಲಿ ಬರುತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಿ ತೊನ್ನು ಬರುತ್ತಲ್ಲ, ವಿಟಿಲಿಗೋ, ಇಲ್ಲೆಲ್ಲ ಬೆಳ್ಳಗಾಗುತ್ತಲ್ಲ, ಆ ಬೆಳ್ಳಗಾಗೋ ಅದರೊಳಗೂ ಸಹ ಇದನ್ನು ಬಳಸ್ತಾರೆ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ.